Some children are raised not by two people but by one heart which gives love like two. This is Nuthan and his mother Vayalakshmi. She is not just a mother, she is his strength, his smile, his protector and his everything. ಅಮ್ಮ ಥ್ಯಾಂಕ್ ಯು ಅಮ್ಮ. ನಾನು ಇಂಥ ಪೊಸಿಷನ್ಗೆ ನೀವೇ ಕಾರಣ. ನಮ್ದು ಎಷ್ಟು ಪರ್ಸನಲ್ ಪ್ರಾಬ್ಲಮ್ ಇದ್ರೂ ಪರವಾಗಿಲ್ಲ, ನೀವು ನನಗೆ ಇಂಥ ಪೊಸಿಷನ್ ಇಷ್ಟು ಫೆಸಿಲಿಟೀಸ್ ಕೊಟ್ಟಿರೋಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಾನು ಇಷ್ಟು ಚೆನ್ನಾಗಿ ಓದಕ್ಕೆ, ಮತ್ತೆ ಇಷ್ಟು ಕರಾಟೆಲ್ ಮುಂದುವರಿಯೋಕೆ, ಮತ್ತೆ ಇಷ್ಟು OMC ಇದನ್ನೆಲ್ಲ ಮಾಡಕ್ಕೆ ನಿಮ್ಮಿಂದನೇ ಸಾಧ್ಯ. ನೀವಿಲ್ದ್ರೆ ನನ್ಗೇನು ಇರ್ಲಿಲ್ಲ. ಆಮೇಲೆ ನಾನು ಹುಟ್ಟಕ್ಕಿಂತ ಮುಂಚೆ ನಿಮ್ ಜೀವನದಲ್ಲಿ ಏನೇನಾಗಿತ್ತು? ಆಕ್ಚುಲಿ ಹೇಳ್ಬೇಕಂದ್ರೆ ನೀನ್ ಹುಟ್ಟಕ್ ಮುಂಚೆ ಒಂದ್ ರೀತಿ ನೀನ್ ಹುಟ್ಟಿದ್ದೆ ನನ್ಗೊಂಥರ ಖುಷಿ. ನನ್ ಬ್ರದರ್ ಒಬ್ರು ಎಕ್ಸ್ಪೈರ್ ಆಗಿದ್ರು, ನನ್ ಬ್ರದರೇ ಹುಟ್ಬೇಕು ಅಂತ ಒಂದು ಥಾಟ್ ಇಟ್ಕೊಂಡೆ ನಾನು ಅನ್ಕೊಂಡಿದ್ದೆ ನೀನ್ ಪ್ರೆಗ್ನೆಂಟ್ ನಲ್ಲಿ ಇದ್ದಾಗ. ಬಟ್ ನೀನ್ ಅದೇ ತರ ನನ್ ತಮ್ಮನ ಹೆಸರಲ್ಲೇ ನೀನ್ ಅವನದೇ ಒಂದು ರಾಶಿನ ಹುಟ್ಟಿದ, ಅದಂತೂ ನನಗೆ ತುಂಬಾ ಕಾನ್ಫಿಡೆನ್ಸ್, ನನ್ ತುಂಬಾ ಪ್ರೀತಿಸ್ತಾನೆ, ಯಾಕಂದ್ರೆ ಅವನು ತುಂಬಾ ಪ್ರೀತಿಸ್ತಿದ್ದ. ಸೊ ಅದೇ ಒಂದು ನೇಚರ್ ಅಲ್ಲಿ ನೀನ್ ಬಂದಿದ್ದು ಅನ್ನೋದೊಂದು ಫೀಲ್ ಇದೆ. ನೀನ್ ಹುಟ್ಟಿದ್ಮೇಲೆ ಒಂದಷ್ಟು ಓಕೆ ನಮ್ಗೆ ಲೈಫಲ್ಲಿ ಒಂದಷ್ಟು ಬದಲಾವಣೆಗಳಾಯ್ತು. ಒಂದು 5 ವರ್ಷ 6 ವರ್ಷ ಜೊತೆಲಿ ಇದ್ವಿ. ಓಕೆ ಒಂದು ಮೇ ಬಿ ನೀನೊಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ, ಲೈಫ್ ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು. ಒಂದಷ್ಟು ನೀನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಮತ್ತೆ ಆಗ ನನ್ನ ಲೈಫಲ್ಲಿ ಒಂದಷ್ಟು ಟರ್ನಿಂಗ್ ಪಾಯಿಂಟ್ಸ್ ಆಯ್ತು. ಏನೇನೋ ಒಂದು ಸಮಸ್ಯೆಗಳಿಂದ, ಒಂದು ಫ್ಯಾಮಿಲಿಯಿಂದ ಹೊರಗಡೆ ಬರ್ಬೇಕಾಯ್ತು. ಬಟ್ ಬರೋದಕ್ಕೂ ತುಂಬಾ ರೀಸನ್ಸ್ ಇದಾವೆ. ಆ ರೀಸನ್ಸ್ ನ ತುಂಬಾ 11 ವರ್ಷ ತಾಳ್ಮೆಯಿಂದ ಕಾದು ಅಲ್ಲೇನು ಸಿಗದೆ ಇದ್ದಾಗ ನನಗೆ ಬೇರೆ ಏನು ಆಪ್ಷನ್ಸ್ ಇದೆ, ನಾನು ಹೊರಗಡೆ ಬರ್ಬೇಕಾಯ್ತು. ಬಂದು ಇಲ್ಲಿಗೆ ಬಂದೆ. ನನ್ನ ಒಂದು ಕೆರಿಯರ್ ನ ರೂಪಿಸ್ಕೊಳಕ್ಕೆ ನಾನು ಸ್ಟಾರ್ಟ್ ಮಾಡಿದಾಗ ಅವಾಗಿನ್ನ ನೀನ್ ತುಂಬಾ ಚಿಕ್ಕವನು, ನಿನ್ಗೆ ಸ್ಕೂಲ್ಗೆ ಹಾಕ್ಬೇಕು. ಬಟ್ ಅದಕ್ಕೂ ಕೂಡ ಅಲ್ಲಿಂದ ತುಂಬಾ ಅಬ್ಜೆಕ್ಷನ್, ಆ ಒಂದು ಫ್ಯಾಮಿಲಿ ಕಡೆಯಿಂದ ನನ್ಗೆ ಯಾವ್ದೇ ರೀತಿ ಸಪೋರ್ಟ್ ಸಿಕ್ಲಿಲ್ಲ. ಬರೀ ಝೀರೋನಲ್ಲಿ ಬಂದೆ ನಾನು ಈ ಏರಿಯಾಗೆ, ಇವತ್ತೇನಿದ್ದೀನಿ ಆ ಏರಿಯಾದಲ್ಲಿ. ಅವರಿಂದ ನನಗೆ ಯಾವ್ದೋ ಒಂದು ಸ್ಕೂಲ್ಗೆ ನಿನ್ ಸರ್ಟಿಫಿಕೇಟ್ ಕೂಡ ಹೋಲ್ಡ್ ಮಾಡ್ಬಿಟ್ರು, ಸ್ಕೂಲಿಗೆ ಸೇರ್ಸೋಣ ಅಂದ್ರೆ. ಅವ್ರ ಮೇನ್ ಇಂಟೆನ್ಷನ್ಸ್ ನೂತನ್ನ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ ಅಷ್ಟೇ, ನಾನಲ್ಲ. ಬಟ್ ನಾನ್ ನಿನ್ನ ಕಳ್ಸಕ್ ರೆಡಿ ಇರ್ಲಿಲ್ಲ. ನಿನ್ನ ಫೈಟ್ ಮಾಡಿ ನಾನು ತಗೊಂಡಿದ್ದು ಇವನ್ ಸ್ಟೇಷನ್ ಅಲ್ಲೂ ಕೂಡ ನನ್ನ ಫ್ಯಾಮಿಲಿಯಿಂದ ಹೊರಗಡೆ ಬಂದ್ಮೇಲೆ ಅಕ್ಕನ್ನ ನಿನ್ನ ಫೈಟ್ ಮಾಡಿದಾಗ. ಬಟ್ ಅಕ್ಕ ಅಲ್ಲೇ ಉಳ್ಕೊಳ್ಳೋ ಸಜೆಷನ್ ಬಂತು, ನೀನ್ ನನ್ ಜೊತೆ ಬರ್ತೀನಿ ಅಂತ ಒಪ್ಪನಪ್ಪಾಗಿ ಹೇಳಿದೆ. ಗೊತ್ತಿಲ್ಲ ಅದೇನ್ ಅಟ್ಯಾಚ್ಮೆಂಟ್ ನನ್ ಮೇಲೆ ನಿನ್ಗೆ. ಅವತ್ತು ಅಷ್ಟು ಚಿಕ್ಕ ಹುಡುಗ ನೀನು, ನನ್ನ ಅಮ್ಮನ ಜೊತೆ ಹೋಗ್ತೀನಿ ಅಂತ ಬಂದೆ. ಅವಂತಿದ್ರಲ್ಲಿ ಅವತ್ ನನ್ನ ಹತ್ರ ಏನೂ ಇಲ್ಲ. ಸ್ಕೂಲಿಗೆ ಸೇರ್ಸಕ್ಕೂ ಕೂಡ ನನ್ನ ಹತ್ರ ಅಮೌಂಟ್ ಇಲ್ಲ. ಸರ್ಟಿಫಿಕೇಟ್ಸ್ ಬೇರೆ ಹೋಲ್ಡ್ ಮಾಡಿದ್ದಾರೆ. ಬಟ್ ಆ ಟೈಮಲ್ಲಿ ನನಗೆ ಒಂದು ರಿಯಲ್ ಫ್ಯಾಕ್ಟ್ ಇದು. ಆ ಟೈಮಲ್ಲೇ ಆಕ್ಸ್ಫರ್ಡ್ ಈ ಸ್ಕೂಲರು, ವೀಣಾ ಮ್ಯಾಮ್ ಎಕ್ಸ್ಪೆಷಲಿ, ಕೃಷ್ಣಪ್ಪ ಸರು ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಒಂದು 3 ತಿಂಗಳ ಟೈಮ್ ತಗೊಂಡೆ. 3 ತಿಂಗಳಷ್ಟಲ್ಲಿ ಮತ್ತೆ ನಾನು ಎಲ್ಲ ರಿಲೀಸ್ ಮಾಡ್ಕೊಂಡು ಕೊಟ್ಟೆ. ನಿನ್ ಸ್ಕೂಲ್ ಕೆರಿಯರ್ ಸ್ಟಾರ್ಟ್ ಆಯ್ತು, ಚೆನ್ನಾಗಿ ಓದ್ತಿದ್ದೆ ನಿನ್ನು ಕೂಡ. ಹಾಗೆ ನನ್ನ ಎಫರ್ಟ್ಸ್ ಹಾಕ್ತಾನೆ ಇತ್ತು. ನಿನ್ಗೂ ಗೊತ್ತು, ನಾನು ಒಂದಲ್ಲ 3 ಕೆಲಸ ಮಾಡ್ತಿದ್ದೆ. ನೀನ್ ನೋಡಿದ್ಯಾ, ಅಪಾರ್ಟ್ಮೆಂಟ್ಸ್ ಮಾಡ್ತಿದ್ದೆ, ಟೈಲರಿಂಗ್ ಮಾಡ್ತಿದ್ದೆ, ಹಾಸ್ಪಿಟ್ಲ್ ಕೆಲಸ, ಈ ತರ ಎಲ್ಲ ಮಾಡಿ ಮಾಡಿ ಇವತ್ತು ಒಂದು ಒಳ್ಳೆ ಪೊಸಿಷನ್ ಬಂದಿದ್ದೀನಿ. ಅದಕ್ಕೆಲ್ಲ ಮೂಲ ಕಾರಣ ನಿಮ್ದು ಸಪೋರ್ಟ್ ಇದೆ, ಜೊತೆಗೆ ಅಜ್ಜಿ ತಾತಂದು. ಈಗ ಅಜ್ಜಿ ತಾತ ನಮ್ ಜೊತೆ ಇದ್ದು, ನಿನ್ನ ಅವಾಗ ಚಿಕ್ಕವನ್ 2ನೇ ಕ್ಲಾಸ್ ಇಲ್ಲಿ ಬಂದಾಗ ನಾವು ಅವಾಗ ನಿನ್ ಜೊತೆ ಇದ್ದಿದ್ದಕ್ಕೆ ನಾನು ಅವಾಗೆಲ್ಲ ಹೊರಗಡೆ ಕೆಲಸ ಮಾಡಿ ನಾವೆಲ್ಲ ಒಂದು ಲೈಫ್ ಸೆಕ್ಯೂರ್ ಮಾಡ್ಕೊಳಕ್ ಆಗಿತ್ತು. ಅಜ್ಜಿ ತಾತನು ಒಂದು ತುಂಬಾ ಸಪೋರ್ಟ್ ಮಾಡಿದ್ರು. ಜೊತೆಗೆ ನೀನು ನನ್ನನ್ನು ನಂಬದೆ, ಅವ್ರ ಕಡೆಯವ್ರಿಗೆ ಎಷ್ಟೇ ನಿನ್ನ ಮೋಟಿವೇಟ್ ಮಾಡಿ ತಗೊಳಕ್ ನೋಡಿದ್ರು ನನ್ ಮೇಲೆ ಒಂದ್ ನಂಬಿಕೆ ಇಟ್ಟು ಉಳ್ಕೊಂಡೆ. ಅಫ್ಕೋರ್ಸ್ ಒಂದ್ ಟೈಮ್ ಅಲ್ಲಿ ನಿನಗೆ ನಾನು ಏನ್ ಕೊಡೋಕ್ಕೂ ನನ್ ಕೈಲಿ ಆಗ್ತಾ ಇರ್ಲಿಲ್ಲ. ಒಂದ್ ಫ್ರೂಟ್ಸ್ ಇಂದ ಹಿಡಿದು ತುಂಬಾ ಕಷ್ಟ ಪಟ್ಟಿದ್ದೀನಿ, ಎಷ್ಟು ಹತ್ತಿದೀನಿ ನಾನು. ನನ್ ಮಗನ್ಗೆ ಒಂದ್ ಒಳ್ಳೆ ಊಟ ಕೊಡಕ್ ಆಗ್ತಿಲ್ಲ, ಒಂದ್ ಫುಡ್ ಕೊಡಕ್ ಆಗ್ತಿಲ್ಲ, ಒಂದ್ ಫ್ರೂಟ್ಸ್, ಒಂದ್ ತುಪ್ಪ ಅನ್ನ ತಿನ್ಸಕ್ ಆಗ್ತಿಲ್ಲ. ತುಂಬಾ ಸಫರ್ ಮಾಡಿದೀನಿ ಇವತ್ತು. ಬಟ್ ಇವತ್ತು ನೀನ್ ನೋಡ್ತಿದ್ಯಾ, ನನ್ ಕೊಡೋ ಫುಡ್ ಅಥವಾ ನನ್ ಕೊಡೋ ಅಂತ ಒಂದು ನಿನ್ಗೆ ಒಂದು ಫೆಸಿಲಿಟಿ ಇರ್ಬೋದು, ನಿನ್ ಸುತ್ತ ಹಿಂಗ್ ಕೊಡ್ತಿದ್ದೀನಿ ಅಂತ ಅಲ್ವಾ. ಸೊ ಇವತ್ತು ಆ ಲೆವೆಲ್ಗೆ ಬರೋದಕ್ಕೆ ಕಾರಣನು ನಿನ್ ಸಪೋರ್ಟು ನನಗೆ ತುಂಬಿದೆ, ಅಜ್ಜಿ ತಾತನ ಸಪೋರ್ಟ್ ಇದೆ. ಮೇನ್ ಆಗಿ ನನಗೆ ನೂತನಲ್ಲಿ ಇಷ್ಟ ಆಗುವಂಥದ್ದು ಏನಂದ್ರೆ, ನನಗೆ ಪೇಷನ್ಸ್ ಲೆಸ್ಸು, ತುಂಬಾ ಲೆಸ್. ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ನನ್ನ ಮಗನಿಗೆ ತುಂಬಾ ಪೇಷನ್ಸ್. ಗೊತ್ತಿಲ್ಲ ಅದು ಎಲ್ಲಿಂದ ಬಂತು, ಹೇಗ್ ಬಂತು ಅಂತ. ನನ್ಗೆ ಇವತ್ತೊಂದು ಖುಷಿ. ತುಂಬಾ ಸರ್ತಿ ನಾನು ಆಫೀಸಲ್ಲೆಲ್ಲ ಹೇಳ್ಕೊಳ್ತೀನಿ, ನಮ್ಮ ಆಫೀಸ್ಗೆಲ್ಲ ಬರ್ತಿರ್ತೇನೆ ನಾನು, ಅವಾಗೆಲ್ಲ ಹೇಳ್ತಿರ್ತೀನಿ ನನ್ನ ಮಗನ್ಗೆ ಏನೇ ಕೆಲಸ ಅವರೆಲ್ಲ ಕೇಳ್ತಾ ಇರ್ತಾರೆ, ಏನ್ ನಿಮ್ಮ ಮಗನ್ ತುಂಬಾ ಭಯ ಇಟ್ಬಿಟ್ಟಿದ್ದಾರೆ, ಎಷ್ಟು ಹೇಳಿದ್ರು ಮಾಡ್ತಾನಲ್ವಾ ಎಲ್ಲ ಕೆಲಸ ಹಾಗೆ ಅಂತ. ಭಯ ಅನ್ನೋದಕ್ಕಿಂತ ಅವ್ನು ನನಗೆ ತುಂಬಾ ಅರ್ಥ ಮಾಡ್ಕೊಂಡಿದ್ದಾನೆ, ನನ್ನ ಬಗ್ಗೆ ಕನ್ಸರ್ನ್ ಇದೆ, ಪ್ರೀತಿ ಇದೆ ನನ್ನ ಬಗ್ಗೆ. ಅಂಡ್ ಅವನಿಗೆ ಗೊತ್ತಿದೆ ನನಗೆ ಸ್ಟಾರ್ಟಿಂಗ್ ಇಂದ ನಾನು ಹೆಂಗ್ ಎಫರ್ಟ್ಸ್ ಹಾಕಿದ್ದೀನಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಇವತ್ತು ಕೂಡ ನಾನು ಏನಾದ್ರು ಆಫೀಸಿಂದ ಟೆನ್ಷನ್ ಅಲ್ಲಿ ತುಂಬಾ ಬಂದು, ನಾನು ಇವನ್ ಬೆಲ್ಲಿಂಗ್ ಮಾಡ್ಬೇಕಾದ್ರೂ ಸಮ್ಟೈಮ್ ನನ್ಗೆ ತುಂಬಾ ಪ್ರೆಷರ್ ಆಗ್ತಾ ಇರುತ್ತೆ. ನಿಂತ್ಕೊಳ್ಳೋಕ್ಕೂ ನಂಗೆ ಪೇಷನ್ಸ್ ಇರಲ್ಲ. ಯಾಕೆಂದ್ರೆ ನನ್ನ ವರ್ಕೇ ಹಂಗಿದೆ. ಅದು ನಾನು ಬೇಕು ಅಂತ ಮಾಡ್ತಿರಲ್ಲ, ನನ್ನ ವರ್ಕ್ ಪ್ರೆಷರ್ ಹಂಗಿರುತ್ತೆ. ಇವ್ನಿಗೂ ಗೊತ್ತು, 11 ಗಂಟೆ ಆದ್ರೂ ನಾನು ಫೋನ್ ಕಾಲ್ಸ್ ಅಲ್ಲಿ ಇರ್ತೀನಿ. ಮಾರ್ನಿಂಗ್ 5-6 o'clock ಆದ್ರೂ ಕೂಡ ಫೋನ್ ಕಾಲ್ಸ್, ಅಷ್ಟು ಟೆನ್ಷನ್ಸ್ ಇರುತ್ತೆ.
ಬಟ್ ಆ ಮೂಮೆಂಟ್ಸ್ ಅಲ್ಲೆಲ್ಲ ತುಂಬಾ ಪೇಷನ್ಸ್ ಇಂದ ಹ್ಯಾಂಡಲ್ ಮಾಡ್ತಾನೆ. ನಾನು ಒಂದೊಂದು ಸಮ್ ಟೈಮ್ ಬೈದ್ ಬಿಟ್ರು ಕೂಡ ಮತ್ತೆ ನಾನು ಅವನಿಗೆ ಅಷ್ಟೇ ಸಮಾಧಾನ ಮಾಡಿದ್ದೀನಿ ಪ್ರೀತಿಯಿಂದ. ನನ್ಗೆ ಅವ್ನು ಕೋಪ ಮಾಡಿ ಮಲ್ಕೊಂಡ್ರೆ ಅಥವಾ ಬೇಜಾರಾಗಿ ಮಲ್ಕೊಂಡ್ರೆ ಮತ್ತೆ ಹೋಗಿ ಮುಗಿಸ್ತೀನಿ. ಈ ತರ ನಮ್ಮಿಬ್ರಲ್ಲಿ ಒಂದು ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಿದೆ. ಈಗ ತುಂಬಾ ಮೆಚೂರ್ ಆಗಿದ್ದಾನೆ, ನನ್ನ ಬಗ್ಗೆ ಅವನಿಗೆ ಗೊತ್ತಾಗಿದೆ, ತುಂಬಾ ಕೇರಿಂಗ್ ಮಾಡ್ತಾನೆ. ನನಗೆ ಎಕ್ಸ್ಪೆಷಲಿ ನನ್ಗೆ ಹೇಳ್ಬೇಕು ತುಂಬಾ ಅಂದ್ರೆ, ನನಗೆ ಏನ್ ಬೇಕು ಇವಾಗ ಲೈಫಲ್ಲಿ, ನಾನು ಯಾವ ತರ ಬದುಕಬೇಕು ಅಂದ್ರೆ ನಾನು ಎಲ್ಲ ಆಸೆಗಳನ್ನ ಪೂರೈಸ್ಕೊಳ್ಳೋ ಕಾರಣ ಸಪೋರ್ಟಿವ್ ನೂತನಿದ್ದಾನೆ ಸರ್. ಅವನು ಈ ವಯಸ್ಸಲ್ಲಿ ನನಗೆ ಗೊತ್ತಿಲ್ಲ ಬೇರೆ ತಂದೆ ತಾಯಿ ಹೇಗೆ ಅಂತ. ನನ್ನ ಮಕ್ಕಳು ಇಬ್ಬರು ಎಕ್ಸ್ಪೆಷಲಿ ಇವನ ಜೊತೆಗೆ ಇವ್ರ ಅಕ್ಕನೂ ಕೂಡ ಅಷ್ಟೇ. ನನಗೆ 2 ಮಕ್ಕಳು ದೇವರು ತುಂಬಾ ಚೆನ್ನಾಗಿ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ ಭಗವಂತ. ಇವತ್ತು ನನ್ನ ಅವ್ರ ಮನೆಯವರು ನನ್ನ ಕೈ ಬಿಟ್ರು ಅಥವಾ ಆ ಮನೆಯವರು ಕೈ ಬಿಟ್ರು ಕೂಡ ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಸಪೋರ್ಟಿವ್ ಆಗಿ ನನ್ನ ಜೊತೆನಲ್ಲಿದ್ದಾರೆ, ಚೆನ್ನಾಗಿದ್ದಾರೆ. ಬಟ್ ನನ್ನ ಉದ್ದೇಶನೂ ಇವನೇ ಅನ್ಕೊಂಡಿರೋದು ಒಂದೇನೋ ಥಾಟ್ ಇಟ್ಕೊಂಡು ನಾನು IAS ಆಗಬೇಕು ಅಂತ. ಅದಕ್ಕೆ ಏನು ಬೇಕು ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಓದಿಸ್ತೀನಿ ಚೆನ್ನಾಗೆ. ಇವನ್ ನಾನು ಇಲ್ಲಿಗೆ ಬಂದಾಗಿಂದ ಡೇ 1 ಇಲ್ಲಿವರೆಗೂ ವಿತೌಟ್ ಯಾರ ಒಂದು ಅರ್ನಿಂಗ್ಸ್ ಇಲ್ಲದೆ ಸಿಂಗಲ್ ಆಗಿ ನಾನು ದುಡಿದು ಇವನ್ನ ಇವತ್ತು ಮಾಡ್ತಿರೋದು. ಅವತ್ತು ಆಕ್ಸ್ಫರ್ಡ್ಗೆ ಸೇರಿಸ್ಬೇಕಾದ್ರೆ ನನ್ನ ಸ್ಕೂಲ್ಗೆ ₹1 ಅಮೌಂಟ್ ಇಲ್ಲ ನನ್ನ ಹತ್ರ, ಟು ಬಿ ಫ್ರಂಟ್. ಬಟ್ ಇವತ್ತು ಆ ಥರ ಇಲ್ಲ, ಇನ್ಕ್ರೀಸ್ ಆಗಿದೆ, ಲೈಫ್ ಗ್ರೋತ್ ಆಗ್ತಾ ಇದೆ. ಆ್ಯಂಡ್ ನಾನು ನನ್ನ ಎಜುಕೇಷನ್ ಕೂಡ ಮಾಡ್ತಾ ಇದ್ದೀನಿ ಸರ್. ಇಸ್ ದ ಮೂಮೆಂಟ್. ನಾನು SLC ಅಷ್ಟೇ ಓದಿರೋದು, ಬಟ್ PU ಮಾಡಿಕೊಂಡೆ, 1 ಸಬ್ಜೆಕ್ಟ್ ಹೋಗಿದೆ. ಬಟ್ ಈ ನೆಕ್ಸ್ಟ್ BBA ಮಾಡೋ ಪ್ಲಾನ್ ಇದೆ. ಸೊ ಇದೆಲ್ಲನೂ 1 by 1 ಆಗ್ತಿರೋದು ಇವ್ರ ಸಪೋರ್ಟ್ ಇದೆ, ನನ್ನ ಮಗಂದು ಜೊತೆ ನನ್ನ ತಂದೆ ತಾಯಿ ಎಲ್ಲರದು. ಅದಾದ್ಮೇಲೆ ನಂಗೆ ತುಂಬಾ ಇಷ್ಟ ಆಗಿದೆ ನಿಮ್ರಲ್ಲಿ. ನೀವ್ ಎಷ್ಟು ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತೀರಾ, ನೀವು ಒಬ್ರ ಮೇಲೆ ಎಷ್ಟು ನಂಬಿಕೆ ಇಕ್ಕಿದ್ರೆ ಆ ನಂಬಿಕೆನ ಹೆಂಗ್ ತಗೊಂಡ್ ಹೋಗ್ತೀರಲ್ಲ, ನಂಗೆ ತುಂಬಾ ಇಷ್ಟ ಆಗೈತೆ. ಅದಕ್ಕೆ ನಾನು ಲೈಕ್ ಇವಾಗ ನೀವು ನಿಮ್ ಜಾಬ್ ಅಲ್ಲಿ ಅಂದ್ರೆ ನಿಮ್ಮ ಆಫೀಸಲ್ಲಿ ನೀವು ಬಾಸ್ ಮೇಲೆ ಎಷ್ಟು ನಂಬಿಕೆ ಇಕ್ಕಿದೀರಾ, ಅವರು ನನ್ಗೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಆ ನಂಬಿಕೆ ಮೇಲೆ ನೀವು ಇಲ್ಲಿವರೆಗೂ ತುಂಬಾ ಸಕ್ಸಸ್ ಆಗಿದ್ದೀರಾ ಆ ಜಾಬ್ ಅಲ್ಲೇ. ಅದರಿಂದ ನಂಗೆ ತುಂಬಾ ಇಷ್ಟ ಆಗಿ ನಾನು ಅದನ್ನ ಕಲ್ತ್ಕೊಂತಾ ಇದ್ದೀನಿ ಇನ್ನೂ. ಅದರಿಂದನೇ ನಾನು ಇಂಥ ಪೊಸಿಷನ್, ಕ್ಲಾಸಲ್ಲೆಲ್ಲ ಫಸ್ಟ್ ರ್ಯಾಂಕ್ ಬರಕ್ಕೆ, ಮತ್ತೆ OMCಲೂ ಈ ತರ ಸ್ಥಾನ ಮರ್ಯಾದೆ ಎಲ್ಲ ಇಡೀ ಸ್ಕೂಲಲ್ಲಿ ತಗೊಳಕ್ಕೆ, ಮತ್ತೆ ಕರಾಟೆಯಲ್ಲಿ ಇದೆಲ್ಲ ಸಾಧಿಸಕ್ಕೆ ನಿಮ್ಮಿಂದನೇ ಸಾಧ್ಯ ಅಮ್ಮ. ಟು ಬಿ ಫ್ರಾಂಕ್ ನಾನು ಹೇಳ್ಬೇಕಂದ್ರೆ ನೀವ್ ಇಳ್ದಿರ ನನ್ ಏನು ಇಲ್ಲ ಅಮ್ಮ. ನೀವು ನಂಗೆ ಕಳ್ಸಿರೋ ಎಲ್ಲ ಬಿಹೇವಿಯರ್ಸು ಮತ್ತೆ ಹಿಂಗೆಂಗ ಇರ್ಬೇಕು, ಅದರಿಂದನೇ ನಾನು ಇಲ್ಲಿವರೆಗೂ ಇಷ್ಟಿದ್ದೀನಿ. ಸೊ ಐ ವುಡ್ ರಿಯಲಿ ಥ್ಯಾಂಕ್ ಯು ಒನ್ಸ್ ಅಗೇನ್. ಐ ಲವ್ ಯು ಅಮ್ಮ. ಥ್ಯಾಂಕ್ ಯು ಅಲ್ಲ, ಏನಿಲ್ಲ ಬಂಗಾರಿ, ಇದು ನನ್ನ ಜವಾಬ್ದಾರಿ, ನನ್ನ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಆಸ್ ಎ ಪೇರೆಂಟ್ಸ್ ಆಗಿ ನಾವು ನಮ್ಗೆ ಇವಾಗ ಏನೋ ಒಂದು ನಮ್ಮ ಲೈಫಲ್ಲಿ ಚೈಲ್ಡ್ಹುಡ್ ಅಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ನಾವು ಫೇಸ್ ಮಾಡಿರ್ತೀವಿ, ನಮ್ಗೆ ಅದಿಲ್ಲ. ನಮ್ಮ ತಂದೆ ತಾಯಿಗೆ ಅಷ್ಟು ಎಜುಕೇಶನ್ಸ್ ಇಲ್ಲ, ಅನ್ಎಜುಕೇಟೆಡ್, ಅವ್ರಿಗೆ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ನಮ್ಮ ಮಕ್ಳು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ಸೊ ಇವಾಗಿನ ಇದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಬಟ್ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಇದ್ದೀನಿ, ನಾನು ಸ್ವಲ್ಪ ಸ್ಟ್ರಿಕ್ಟೇ. ಬಟ್ ಆದ್ರೂ ಅವ್ನು ಒಳ್ಳೇದಕ್ಕೆ. ಸೊ ಅವನೊಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರೆ ನನಗೆ ಒಂದು ಆಸೆ ಏನಂದ್ರೆ, ನಂಗೆ ತುಂಬಾ ಚಿಕ್ಕ ವಯಸ್ಸಿಂದ ಆಸೆ ಏನಂದ್ರೆ ನಾನು ಹೆಸರು ಮಾಡಬೇಕು, ಎಲ್ಲ ಗುರುತಿಸ್ಕೋಬೇಕು, ಎಲ್ಲಾರು ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಿದ್ದೆ, ಟೀಚರ್ ಆಗ್ಬೇಕು, ಏನೂ ಆಗಕ್ಕಾಗಿಲ್ಲ. ಬಟ್ ಅಟ್ಲೀಸ್ಟ್ ನನ್ನ ಮಗ IAS ಆಗ್ತೀನಿ ಅಂತ ಇದ್ದಾನೆ. ನಂದು ಇವತ್ತಿನ ಈ ಸ್ಟ್ರಗಲ್ ಅಲ್ಲಿ ಲೈಫಲ್ಲಿ ಆಗಿರ್ತಕ್ಕಂಥ ಎಲ್ಲ ಬದಲಾವಣೆಗಳಿಗೆ ಒಂದು ತಿರುವು ಬೇಕು, ಅಥವಾ ನಾನೊಂದು ಒಳ್ಳೆ ನೇಮ್ ತಗೋಬೇಕಂದ್ರೆ ನನ್ನ ಮಗ ಕಾರಣ ಆಗ್ಬೇಕು. ಖಂಡಿತ ಆಗ್ತಾನೆ. ಎಸ್, ಅದನ್ನ ಅವ್ನು ಮಾಡ್ಬೇಕು. ನಾನು ಅದನ್ನೇ ಅವನಿಗೆ ಹೇಳ್ತಾ ಇರ್ತೀನಿ ತುಂಬಾ ಸತಿ. ಏನೇ ಆಗ್ಲಿ, ನಾವ್ ಏನಾದ್ರು ಮಾಡಿದ್ರೆ ಅಚೀವ್ ಮಾಡೋ ತರ ಇರ್ಬೇಕು. ಇವತ್ತು ನಮ್ಮ ಆಫೀಸಲ್ಲೂ ಕೂಡ ಅಷ್ಟೇ, ನನಗೆ ಒಂದು ಇವತ್ತೇನ್ ಲೋ ಲೆವೆಲ್ ನೀವು ಎಜುಕೇಶನ್ ನೋಡಿ ಕೊಟ್ಟಿಲ್ಲ ನಮ್ಮ ಬಾಸ್ ನನಗೆ. ಸರ್ ಟು ಬಿ ಫ್ರಾಂಕ್ ನಂಗೆ ತುಂಬಾ ಇಷ್ಟ ಆಗೋದು ಅದೊಂದೇನ ನಮ್ಮ ಬಾಸ್ ಹತ್ರ. ಅವ್ರು ನನ್ನ ಎಜುಕೇಶನ್ ಏನೂ ನೋಡ್ಲಿಲ್ಲ, ನನ್ನ ಟ್ಯಾಲೆಂಟ್ ನೋಡಿದ್ರು, ಕೊಟ್ಟರು. ನಾನು ಇವತ್ತು SLC ಓದಿದ್ರು ಕೂಡ ಯಾರು ನನಗೆ ಗುರುತಿಸಲ್ಲ 10th ಹುಡುಗಿ ಅಂತ. ಆ ಲೆವೆಲ್ಗೆ ಇವತ್ತು ಡಾಕ್ಟರ್ಸ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ, ಕಲ್ತಿದ್ದೀನಿ. ಇಂಗ್ಲೀಷೇ ಬರ್ತಾ ಇರಲಿಲ್ಲ, 0. ಅದರಲ್ಲಿ ಇಂಗ್ಲೀಷ್ ಕಲಿತೆ ನಾನು. ಇವಾಗ ಅವನಿಗೂ ಗೊತ್ತು ಹೆಂಗೆ ಮಾತಾಡ್ತೀನಿ ಅಂತ. ಸೊ ಎಲ್ಲ ಲ್ಯಾಂಗ್ವೇಜಸ್ನ ಕಲಿತೆ. ನನಗೆ ವರ್ಕ್ ವೈಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಹೋಗ್ತಿದ್ದೀನಿ. ಈಗ ಅವನಿಗೆ ಕಾನ್ಸ್ಟಿಟ್ಯೂನ್ಸ್ ಹೇಳ್ದೆ ಅವ್ನು ನೋಡ್ತಿರ್ತಾನೆ, ಡೈಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ. ಓನ್ಲಿ ಒಂದು ಪೇಷನ್ಸ್ ಲೆಸ್ಸು, ಕೋಪ ಬಂದ್ಬಿಡುತ್ತೆ ತುಂಬ ಬೇಗ. ಅದನ್ನ ಇವ್ನು ಅರ್ಥ ಮಾಡ್ಕೋತಾನೆ. ಸೊ ಮನೇಲಿ ಇದೆರಡು ಚೆನ್ನಾಗಿದೆ ನನಗೆ. ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾನೆ ಸರ್. ನನಗೆ ತುಂಬ ಅದೇ ಇಷ್ಟ. ಏನಂದರೆ ಇವಾಗ ತುಂಬ ಮೆಚ್ಯೂರ್ಡ್ ಆಗಿದ್ದಾನೆ. ನಾನೇನು ಅನ್ನೋದು ನನಗೆ ಗೊತ್ತು ಮಾಡಿಕೊಂಡು ನನಗೆ ತುಂಬ ಸಪೋರ್ಟಿವ್ ಆಗಿದೆ. ಇವತ್ತು ನಾನು ಏನಾದರೂ ಒಂದು ಸಾಧಿಸ್ತಿದ್ದೀನಿ. ಯಾರು ನನ್ನನ್ನು ಅವತ್ತು ನನ್ನ ಮಗನ ನನ್ನಿಂದ ಕಿತ್ಕೊಂಡು ಹೋಗ್ಬಿಟ್ಟಿದ್ರು, ಕಿತ್ಕೊಂಡು ಹೋಗಿ ತುಂಬ ಫೈಟ್ ಮಾಡಿ ತೊಗೊಂಡಿದ್ದೀವನ್ನ ಬಿಡಿ ನಾನು. ಬಟ್ ಆ ಸಿಚುವೇಶನ್ಸ್ ಎಲ್ಲ ನೆನ್ಕೊಂಡ್ರೆ ತುಂಬ ದುಃಖ ಆಗತ್ತೆ. ಅವರೆಲ್ಲ ಅನ್ಕೊಂಡಿದ್ರು ಅವಳ ಮಕ್ಕಳನ್ನೆಲ್ಲ ಸೇಲ್ ಮಾಡಿ, ಅವ್ರು ಹೇಳಿದಂಗೆ ನನಗೆ ಸ್ಟೇಷನಲ್ಲಿ ಅವಳ ಮಕ್ಕಳನ್ನ ಸೇಲ್ ಮಾಡಿಬಿಟ್ಟು ಬದುಕ್ತಾಳೆ, ಮಕ್ಳನ್ನ ಕೊಡೋದಿಲ್ಲ ಅಂತ ಅಂತಿದ್ರು.
ನನಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಇರ್ತೋ ಏನೇನೋ ಚಾಲೆಂಜ್ ಅಂತ. ಇವತ್ತು ನನ್ನ ಮಗನ ಹಂಗೆ ಬೆಳೆಸ್ತಾ ಇದ್ದೀನಿ. ಇವತ್ತು ನನ್ನ ಮಗಳಿಗೂ ಕೂಡ ಇಲ್ಲ ಒಂದು ಫೆಸಿಲಿಟೀಸ್ ಅಥವಾ ಒಂದು ಊಟದಿಂದ ಹಿಡಿದು ಎಲ್ಲವನ್ನು ಕೂಡ ನಾನು ಅವನಿಗೆ ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದು ನನ್ನ ಕರ್ತವ್ಯ. ಅಂಡ್ ಸೇಮ್ ಟೈಮ್ ನಾನು ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ನೂತನ್, ನೀನು ಓದ್ಬೇಕು. ಓದೋದ್ರ ಜೊತೆನಲ್ಲಿ ಓದೋದು ಒಂದೇ ಅಂತಲ್ಲ, ನೀನ್ ನೋಡ್ತಿದ್ಯಾ ಎಲ್ಲ ಜೀವನದಲ್ಲಿ ಏನೇನೋ ಬರುತ್ತೆ. ನಾನು ತುಂಬಾ ಸತಿ ಹೇಳ್ತಾ ಇರ್ತೀನಿ, ಅಪ್ ಅಂಡ್ ಡೌನ್ಸ್ ತುಂಬಾ ಇರುತ್ತೆ. ಯಾಕಂದ್ರೆ ನಾವು ಅನ್ಕೊಳ್ಳೋ ತರ ಲೈಫ್ ಸಿಗೋದಿಲ್ಲ ಯಾವತ್ತೂ. ಬಟ್ ಅದನ್ನೆಲ್ಲ ಫೇಸ್ ಮಾಡೋದನ್ನ ಕಲಿಬೇಕು ನೀನು. ಅಲ್ಟಿಮೇಟ್ಲಿ ನಿನ್ ಗೋಲ್ ಏನು IAS, ಅದನ್ನ ಮಾಡಿ ತೋರ್ಸು. ಅದೆಷ್ಟು ವರ್ಷ ಆದ್ರೂ ಆಗ್ಲಿ ನೀನ್ ಮಾಡಿ ತೋರ್ಸು. ನೀನ್ ಆಗ್ಬೇಕಷ್ಟೇ. ನಾನು ಹಾಗೆ ಆಗ್ತೀನಮ್ಮ. ಅದ್ ನನ್ ಗೋಲ್. ಅದಕ್ಕೆ ಏನ್ ಸಪೋರ್ಟ್ ಬೇಕು ನಿನ್ಗೆ, ಯಾವ ತರ ಬೇಕು ನಾನು ಮಾಡೋದಕ್ಕೆ ರೆಡಿ. ನಾನು ಏನ್ ಬೇಕಾದ್ರೂ ನಾನು ಅತ್ತು ಹೇಳಿದೀನಿ ಮನೆಯಲ್ಲಿ ಮೊನ್ನೆನೂ ಮಾತಾಡ್ಬೇಕಾದ್ರೆ ಏನಂದ್ರೆ, ನಿನ್ ಪ್ರಾಪರ್ಟಿ ಏನೋ ಮಾಡಿಡಲ್ಲ ನಾನು, ಬಟ್ ಏನ್ ಕಲಿತೀಯ ಏನ್ ಓದ್ತೀಯ ಅದನ್ನ ಹೇಳು, ನಾನು ಕಲಿಸ್ತೀನಿ, ಓದ್ತೀನಿ. ಅದಾದ್ಮೇಲೆ ನೀನ್ ಕ್ರಿಯೇಟ್ ಮಾಡ್ಕೋ ಹೊಸದು. ಬಟ್ ಯಾವತ್ತು ನನಗ್ ಮಾತ್ರ ಸುಳ್ಳು, ದ್ರೋಹ, ಮೋಸ ಮಾತ್ರ ಮಾಡ್ಬೇಡ ಅಷ್ಟೇ. ಇವಾಗ ಹಿಂದಾಗದೆಲ್ಲ ಮರ್ತೋಗಿ ಇವಾಗ ನಾನು ಏನು ಆತರ ಇಲ್ಲ. ಇವಾಗ ನಾನು ಮೆಚೂರ್ಡ್ ಆಗಿದ್ದೀನಿ. ನಿಮ್ ಕಂಡ್ರೆ ನಂಗೆ ಎಷ್ಟು ಇಷ್ಟ, ನೀವು ಸಪೋರ್ಟ್ ಮಾಡ್ತೀರಿ, ನೀವೇ ನೋಡ್ತಾ ಇದೀರಾ. ಅದಕ್ಕೆ ನಂಗೆ ನೀವ್ ಕಂಡ್ರೆ ತುಂಬಾ ಇಷ್ಟಮ್ಮ. ಇನ್ನೇನು ಹೇಳಕ್ಕಾಗಲ್ಲ. ಬಟ್ ಇನ್ನು ಹೈ ಲೆವೆಲ್ ಅಲ್ಲಿ ಯೋಚನೆ ಮಾಡು. ಇನ್ನು ನಾವ್ ಯಾವಾಗ ಯಾವ ತರ ಬೆಳಿಬೇಕು, ಯಾವ ತರ ಬೆಳವಣಿಗೆ ಆಗ್ಬೇಕು. ಈಗ ನಾನು ಏನೂ ಮಾಡಿಲ್ಲ, ಬಟ್ ನೀನ್ ಇವಾಗ ಇದನ್ನ ತಗೊಂಡು 4 ಜನ ಗುರುತಿಸ್ಬೇಕು, 4 ಜನಕ್ಕೆ ನಾವು ಮಾದರಿಯಾಗಿ ಬದುಕ್ಬೇಕು. ಆ ರೀತಿ ನೀನ್ ಆಗ್ಬೇಕಷ್ಟೇ. ಹಾಗೆ ಆಗ್ತೀನಿ. ಅದೇ ನನ್ ಥಾಟ್. ನಾನಂತೂ ಮಾಡಲ್ಲ, ಬಟ್ ನೀನ್ ಮಾಡು. ಓಕೆ, ಆಲ್ ದ ಬೆಸ್ಟ್. ಬಟ್ ಟು ಬಿ ಇಸ್ ವೆರಿ ಗುಡ್ ಸೆನ್ಸರ್. ಆಫೀಸಲ್ಲೆಲ್ಲ ತುಂಬಾ ಹೇಳ್ಕೊತೀನಿ. ನನ್ನ ಮಕ್ಳಿಬ್ರು ಕೂಡ ನನ್ಗೆ ನನ್ನ ಯಾರು ಅರ್ಥ ಮಾಡ್ಕೊಳ್ಳೋರು, ನನ್ನ ಮಕ್ಳು ಒಳ್ಳೆ ಮಕ್ಳು. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. To the mothers who become fathers too, who carry double the load with endless love, you're not just playing both roles, you're building a world full of love, courage and hope. This is Vailakshmi Amma and her super mom like her. Happy Father's Day.